ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ಏನೋ ಒಂಥರ ಇಲ್ಲಿ ಬಂದರೆ ತುಂಬ ಮನಸ್ಸಿಗಂತೂ ತುಂಬ ನೆಮ್ಮದಿ ಸಿಗುತ್ತೆ. ಆ್ಯಂಡ್ ಏನೋ ಗೊತ್ತಿಲ್ಲ, ಇವತ್ತು ತುಂಬ ಮೂಡಿ ಆಗಿದೆ ನನಗೂ ಇವಳಿಗೂ ಇಬ್ರಿಗೂ ಕೂಡ. ನನಗೆ ನಾಳೆ ಕಾಲೇಜು ಅದು ಇದು ಮೂಡ್ ಖರಾಬ್ ಆಗ್ಬಿಟ್ಟಿದೆ. ಇವನ್ ಮಾತ್ರಕ್ಕೂ ಬರ್ತಿಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಏನಿಲ್ಲ, ಪ್ರಾಜೆಕ್ಟ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಮೂಡ್ ಖರಾಬ್ ಆಗೈತೆ ಅಷ್ಟೇ. ಅಂಡ್ ಏನೋ ಗೊತ್ತಿಲ್ಲ, ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ. ನೋ ರೀಸನ್, ನಾಟ್ ಅಟ್ ಆಲ್. ಏನೋ ರೀಸನ್ ಇಲ್ದಿಲ್ಲ, ಮೂಡ್ ಔಟ್ ಅಷ್ಟೇ, ಮೂಡ್ ಆಫ್ ಆಗ್ಬಿಟ್ಟು. ಇವಾಗ ತುಂಬಾ ಅಂದ್ರೆ ತುಂಬ ಮನಸ್ಸಿಗೆ ನೆಮ್ಮದಿ, ಪ್ರಶಾಂತತೆ ಎಲ್ಲ ಸಿಕ್ಕಿದೆ. ಏನೋ ಗೊತ್ತಿಲ್ಲ, ಇಷ್ಟ ದೈವನ ಆರಾಧಿಸಿದ್ರೆ ತುಂಬ ಮನಸ್ಸಿಗೆ ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರಲ್ಲ. ಸೊ ಇವಾಗ ಗೊತ್ತಾಗ್ತಿದೆ ನನಗೆ, ಇವಾಗ ನಿಜ ಅಂತ ಅನ್ನಿಸ್ತಿದೆ. ಇವಾಗ ತುಂಬ ಚೆನ್ನಾಗಿ ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಫೀಲಿಂಗ್ ಕಂಪ್ಲೀಟ್ ಅಂತ ಅನ್ನಿಸ್ತಿದೆ ಇವಾಗ. ಆ್ಯಂಡ್ ಗೊತ್ತಿಲ್ಲ ಏನು ಅಂತ, ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಪ್ರಶಾಂತವಾಗಿದೆ ಇವಾಗ ಮನಸ್ಸು ಅನ್ನೋದು. ಸೊ ನಾಳೆ ಕಾಲೇಜ್ ಇದೆ, ಅದೇ ರೂಟೀನ್. ಕಾಲೇಜ್ಗೆ ಹೋಗ್ಬೇಕು, ಮತ್ತೆ ಬರಬೇಕು, ಏನೂ ಮಾಡೋಕ್ಕಾಗಲ್ಲ. ಇನ್ನು ಒಂದು 2 months ಐ ಹ್ಯಾವ್ ಟು ಬೇರ್. ಆ್ಯಂಡ್ ಏನೋ ಅಂತಾರಲ್ಲ, ಸಹಿಸ್ಕೋಬೇಕು. ನಾನು ಕರೆಕ್ಟ್ಗೆ ಪ್ರೊನೌನ್ಸ್ ಮಾಡಿದೆ ಗೈಸ್. ಇವಳೇ ಸಹಿಸ್ಕೋಬೇಕು. ಆಯ್ತು, ಈಗ ನನಗಂತೂ ಸಾಕಾಗ್ಬಿಟ್ಟಿದೆ ಕಾಲೇಜು. ಬಿಕಾಸ್ ನಾನು ಬೆಳಗ್ಗೆ ಎದ್ದೋಳ್ಬೇಕು, ಹೋಗ್ಬೇಕು. ಎದ್ದೋಳೋದೇನು ದೊಡ್ಡದೇನಲ್ಲ, ಬಟ್ ಆದರೂ ಆಗಲ್ಲ ಗೈಸ್, ಸೀರಿಯಸ್ಲಿ. ಸೊ ಇನ್ 2 months ನಾನು ಐ ಆಮ್ ಗೋಯಿಂಗ್ ಟು ಮಿಸ್ ಮೈ ಕಾಲೇಜ್ ಆ್ಯಂಡ್ ಕಾಲೇಜ್ ಡೇಸ್, ಮೆಮೊರೀಸ್ ಎಲ್ಲನೂ ಮಿಸ್ ಮಾಡ್ಕೋತೀನಿ. ಬಟ್ ಸ್ಟಿಲ್ ಆದರೂ ಇವಾಗ ಕಾಲೇಜ್ ನಡೀತಿರ್ಬೇಕಾದ್ರೆ ಎಲ್ಲರಿಗೂ ಆಬ್ವಿಯಸ್ಲಿ ಹಂಗೆ ಅನ್ಸುತ್ತೆ. ಯಾಕಂದರೆ ತುಂಬ ಹೆಕ್ಟಿಕ್ಕು, ಆಮೇಲೆ ತುಂಬ ವರ್ಕ್ ಲೋಡ್ ಇರುತ್ತೆ, ಪ್ರೆಷರ್ ಇರುತ್ತೆ. ಆ್ಯಂಡ್ ನಾಳೆ ಲ್ಯಾಬ್ ಇದೆ. ಸೊ ನಾಳೆ 5 o'clockವರೆಗೂ ಕಾಲೇಜ್ ಇದೆ. ಏನು ಮಾಡೋಕ್ಕಾಗಲ್ಲ, ಐ ಹ್ಯಾವ್ ಟು ಬೇರ್. ಇಷ್ಟು 5 years ಇಂದಾನೆ ಬೇರ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು 2 monthsಗೆಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಟಯರ್ಡ್. ನಾನು ಕ್ಯಾರೆ ಅಂತಿಲ್ಲ ನೋಡಿ, ನಾನು ಅವಾಗಿಂದ ಏನೇನೋ ಮಾತಾಡ್ತಿದ್ದೀನಿ. ಬ್ಲಾಗ್ ನಾನು ಮಾತಾಡಿದ ತಕ್ಷಣ ಹೇಳಿದ್ಲು ಅದು ನಿಮ್ ಸಿಂಗಲ್ ಬ್ಲಾಗ್. ಸೊ ಅದಕ್ಕೆ ನೀನ್ ಮಾತಾಡುವಂತ ಸಿಂಗಲ್ ಬ್ಲಾಗ್ ಅಂದಿದ ತಕ್ಷಣ ಒಂದ್ ಅಕ್ಷರ ನಾನು ಮಾತಾಡ್ಬಿಡಿದ್ರೆ ನೀನೇ ಮಾತಾಡ್ತೀಯಾ? ಸೊ ಗೈಸ್, ಇವಳು ಏನ್ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳಿ. ಆಯ್ತು, ಮಾತಾಡು. ಚೆನ್ನಾಗಿದೆ. ಓಕೆ, ಟೆಲ್ ಮಿ something about me. ಅಕ್ಷಿತಾ ಹಿಡಿಂಬ ಅಕ್ಷಿತಾ, ನಮ್ಮ ಅಣ್ಣ. ನಾನು ಹಿಡಿಂಬೆ, ನಾನು ರಾಕ್ಷಸಿ, ನಮ್ಮ ಅಣ್ಣ ಇವಳು. ಅವಳು ನನ್ನನ್ನು ಅಂದರೆ ಲೈಕ್ ಏನೋ ನಾನು ಒಂದು ಸ್ವಲ್ಪ ಮೂಡ್ ಆಫಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು ಅವಳು ಕೋಪ ಪಗ್ಲಿ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡ್ತಿದ್ದಾಳೆ ಅಷ್ಟೇ. ಸೊ ಇದಲ್ಲ ರಿಯಾಲಿಟಿ. ಟೆಲ್ ಮಿ ರಿಯಾಲಿಟಿ, ವಾಟ್ ಐ ಆಮ್ ಫಾರ್ ಯು. ಅಕ್ಷಿತಾ ರಾಕ್ಷಸಿ. ನಾಟ್ ಅಟ್ ಆಲ್, ಇದಲ್ಲ ರಾಕ್ಷಸಿ, ಇದಲ್ಲ ಗಾಯ್ಸ್. ಟೆಲ್ ಮಿ ಸಮಥಿಂಗ್ ಅಬೌಟ್ ಮೋಸ ಗೈಸ್, ಇದು ಮೋಸ. ಇದಕ್ಕಿಂತ ನನ್ಗೆ ಇಷ್ಟೊತ್ತು ನಾನು ಹೇಳ್ತೀನಿ ಹತ್ರ ಬಾ. ನಂಗೆ ಕೂತ್ಲು. ಅವಳ ಹೈಟ್ ಇಲ್ಲ, ಅವಳ ಹೈಟ್ 3 ಚೇರ್ ಮೇಲೆ ಕೂತವಳ. ಆಯ್ತಾ, ಏನಂದ್ರೆ ಮೋಸ್ಟ್ ಸೆನ್ಸಿಟಿವ್ ಪರ್ಸನ್ ಐ ಎವರ್ ಸಾ, ಮೋಸ್ಟ್ ಹಂಬಲ್. ಪ್ರೀತಿ ಕೊಟ್ಬಿಡ್ತಿರ್ತಾನೆ, ಹಂಚ್ಬಿಡ್ತಾನೆ, ಆಮೇಲೆ ಅಡ್ಕೊಂಡ್ಬಿಡ್ತಾರೆ ಅಂತ. ಯಾಕಂದ್ರೆ ಲಾಸ್ಟ್ ಎಲ್ಲರೂ ಇಡ್ತಾರೆ ಸರಿಯಾಗಿ. ಅವಳ ಎಕ್ಸ್ಪೆಕ್ಟೇಷನ್ಸ್ ಯಾರು ಅವಳು ಕೊಡೋಷ್ಟು ಯಾರು ರಿಟರ್ನ್ ಕೊಡೋಣ ಬಿಡಿ, ಯಾವಾಗಲೂ ಅನ್ಭವಿಸ್ತಿರ್ತಾಳೆ. ಮತ್ತೆ ಲವಬಲ್ ಸೋಲ್, ಕ್ಯೂಟ್ ಸೋಲ್, ಸ್ವೀಟ್ ಸೋಲ್, ಯಾವನ್ ಕಟ್ಕೋತಾನೋ ಅದೃಷ್ಟ ಅಂತ. ಅವಳು ನಿಜವಾಗ್ಲೂ ಹೇಳ್ತಾನೆ, ಹೆಣ್ಮಕ್ಳಿಗೆ ಏನೇನು ಇರಬೇಕು ಎಲ್ಲ ಐತೆ. ಒಂದೇ ಒಂದು ಇನ್ಸಿಡೆಂಟ್ ಇಂದ ಡೈಲಿ ಚೂಡಿದಾರ್ ಹಾಕೊಂಡ್ಬರೋ, ಚಿಕ್ಕ ಇನ್ಸಿಡೆಂಟ್ ಇಂದ ಹಾಕೊಂತ ಇರೋಂಥ ಹುಡುಗಿ ಇವಳು. ಅರ್ಥ ಆಯ್ತಾ? ಹೆಂಗೆ ಅಂದ್ರೆ ಮೋಸ್ಟ್ ಪ್ಯೂರೆಸ್ಟ್ ಸೋಲ್ ಯು ಕ್ಯಾನ್ ಎವರ್ ಸೈ. ಬೇಕಿದ್ರೆ ಅವಳು ಜೀವನ ಪೂರ್ತಿ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಬಿಡ್ತಾಳೆ ಇನ್ನೊಬ್ರು ಹ್ಯಾಪಿಯಾಗಿರ್ಬೇಕು ಅಂತ. ಅಷ್ಟು ಡೆಡಿಕೇಟೆಡ್ ಸೋಲು. ಆಯ್ತಾ, ಅದಕ್ಕೆ ಯಾವನ್ ಸಿಗ್ತಾನೋ ಇವಳಿಗೆ ನಾನೊಂದು ತರಟೆಗೆ ತಗೋತೀನಿ. ಇಂಥ ಸೋಲ್ನ ಇದು ಮಾಡಕ್ ಬಿಡಲ್ಲ.
ನಾವಿದೀವಿ ಲೈಫ್ ಲಾಂಗ್. ವಯಸ್ಸಾದ್ಮೇಲೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ರು ನಾವು ಫ್ರೆಂಡ್ಸ್ ಅಷ್ಟೇ. ನಾವು ಎಂಜಾಯ್ ಮಾಡ್ಕೊಂಡು ಸಾಯ್ತಿರ್ತೀವಿ, ಯಾರನ್ನ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಜ ಹೇಳಿದ್ರು. ಬಟ್ ಏನೂ ಇಲ್ಲ, ಆ ಥರ ಏನೂ ಇಲ್ಲ ಗೈಸ್. ಅಂದರೆ ಎಲ್ಲರ ಥರ ನಾನು ನಾರ್ಮಲ್ ಆಗಿ ಲವ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಯಾರೇನ ಅಂತ ಎಲ್ಲರಿಗೂ ಪ್ರೀತಿ ಕೊಡ್ತೀನಿ ಅಂತ ಅಷ್ಟೇ, ಎಲ್ರ ಥರನೂ ಅಷ್ಟೇ. ಬಿಕಾಸ್ ನನಗೆ ಎಲ್ರ ಥರ ಅಲ್ಲ, ಎಲ್ರಿಗೂ ಪ್ರೀತಿ ಕೊಡ್ತೀವಿ, ಎಲ್ಲರೂ ಹಂಗಿರಲ್ಲ. ಕೊಡೋರು ಕೊಡ್ಲಿ, ಬಿಡೋರು ಬಿಡ್ಲಿ. ಟೈಮ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಅದರ್ಸ್, ಬಟ್ ಐ ಆಮ್ ಆಲ್ವೇಸ್ ಗಿವಿಂಗ್ ಅಷ್ಟೇ ಗೈಸ್. ಬಟ್ ನಾಟ್ ಕೊಟ್ಟು ಮುಳುಗೋಗ್ತಾಳೆ. ಅದಕ್ಕೆ ಇಟ್ಸ್ ಓಕೆ. ನನ್ನ ಜೊತೆ ನನ್ನ ಶಿವ ಇದ್ದಾನೆ, ಅವನೇ ನನ್ನ ಗಂಡ. ನಾನು ಅದಕ್ಕೇನೆ ಹೇಳಕ್ಕಾಗಲ್ಲ. ಬಿಕಾಸ್ ನನ್ನ ರಾಮನೇ ನಂಗಿಲ್ಲ. ನಂಗೆ ಅಪ್ಪ, ಅಮ್ಮ, ತಾಯಿ, ತಂದೆ, ಮಗು, ನನ್ನ ಗಂಡ, ನನ್ನ ಫ್ರೆಂಡು, ನನ್ನ ಲವರ್ ಎಲ್ಲ ನನ್ನ ಶಿವ ಇದ್ದಾನೆ, ಎಲ್ಲ ಅವ್ನು ನೋಡ್ಕೋತಾನೆ ಅಷ್ಟೇ. ಅಂತವನ್ನ ಕಳಿಸ್ತಾನೆ 1 ರೂಪಾಯಿಂದ. ನಾನು ಇನ್ನೆಲ್ಲ ತಿಂದಾಕ್ತಿದ್ದೀನಿ ಕಡೆ. ತಿನ್ನಿ, ನೀನು ವೇಟ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ತಿಂತಿರೋದು ಅಷ್ಟೇ. ಓಕೆ ಗೈಸ್, ಬಾಯ್. ವಿಲ್ ಮೀಟ್ ಯು ಅಗೈನ್. ಬಾಯ್.